ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡೋದ ವಿಚಾರ ಏನು ಅಂದರೆ, ಸಾಲದಿಂದ ಹೊರಗೆ ಬರುವುದು ಹೇಗೆ ಎನ್ನುವಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಗೊತ್ತಿರುವಂಥ ವಿಚಾರ ಏನು ಅಂತಂದರೆ, ಸಾಲಕ್ಕೆ ಬಡ್ಡಿಯನ್ನು ನಾವು ಕಟ್ತಾ ಹೋಗಬೇಕಾಗತ್ತೆ. ಸಾಲಕ್ಕೆ ಒಂದು ಅವಧಿ ಅಂತ ಇರುತ್ತೆ. ಆ ಅವಧಿಯ ಬಳಿಕ ಕಟ್ಟಿದಂಥ ಬಡ್ಡಿ ಮತ್ತು ಅಸಲನ್ನು ಎರಡನ್ನೂ ಚುಕ್ತಗೊಳಿಸಿ ನೀವು ಸಾಲದಿಂದ ವಿಮುಕ್ತರಾಗಿದ್ದೀರಾ ಅಂತ ಹೇಳ್ತಾರೆ. ಸಾಲದಲ್ಲಿ ಹಲವು ಬಗೆಗಳಿದೆ. ಒಂದು ವೈಯಕ್ತಿಕ ಸಾಲ ಅಂದರೆ ಪರ್ಸ್ನಲ್ ಲೋನ್, ಎರಡನೇದು ಬಂಗಾರದ ಮೇಲಿನ ಸಾಲ ಅಥವಾ ಚಿನ್ನದ ಮೇಲಿನ ಸಾಲ, ಮೂರನೇದು ಮನೆಗಾಗಿ ಮಾಡುವಂಥ ಒಂದು ಸಾಲ, ಅದನ್ನು ಗೃಹ ಸಾಲ ಅಂತ ಕರಿತೀವಿ. ನಾಲ್ಕನೇದು ಗಾಡಿಗಳು ಅಂದರೆ ವೆಹಿಕಲ್ ಲೋನ್ ಅಂತ ಕರಿತೀವಿ. ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಾಲ, ಇದನ್ನು ನಾವು ಎಜುಕೇಷನ್ ಲೋನ್ ಅಂತ ಕರಿತೀವಿ. ಹೀಗೆ ಸಾಲಗಳಲ್ಲಿ ಬಹಳಷ್ಟು ವಿಧಗಳಿದೆ ಅನ್ನೋದು ಗೊತ್ತಿದೆ. ಈ ಸಾಲದಲ್ಲಿ ಬರುವಂತಹ ಬಡ್ಡಿಗಳನ್ನು ಹೇಗೆ ನಿರ್ಣಯ ಮಾಡೋದು, ಈ ರೀತಿಯ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡುತ್ತೆ. ಸಾಮಾನ್ಯವಾಗಿ ಸಾಲ ಮಾಡೋಕ್ಕೂ ಮುಂಚೆ 1ಕ್ಕೆ 10 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಅದು ನಿಜನೇ. ಹೇಗೆ ಅಂತ ಈಗ ಹೇಳ್ತೀನಿ. ಸಾಮಾನ್ಯವಾಗಿ ನೀವು ಒಂದು ಗಾಡಿಯನ್ನು ತಗೊಬೇಕು ಅಂತಿದ್ದೀರಾದರೆ ಆ ಗಾಡಿಯ ಮಹತ್ವತೆ ಏನು, ಆ ಒಂದು ಗಾಡಿಗೆ ಬೆಲೆ ನಾವು ತೆತ್ತಬೇಕಾದ್ರೆ ಆ ಬೆಲೆಗೆ ಎಷ್ಟು ಬಡ್ಡಿ ನಾವು ಕೊಡಬೇಕು ಸಾಲದ ಮುಖೇನ, ಅದರಿಂದ ನಮಗೆ ಆ ಒಂದು ಗಾಡಿ ಉಪಯುಕ್ತವಾಗಿದೆಯಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಗಾಡಿ ಅನ್ನೋದು ಒಂದು ಡೆಪ್ರಿಷಿಯೇಟಿಂಗ್ ಅಸೆಟ್ ಅಂತ ಕರಿತೇವೆ. ಸೊ ಸಾಲದ ಮೂಲಕ ಒಂದು ಗಾಡಿನ ನಾವು ಖರೀದಿ ಮಾಡಿದ್ವಿ ಅಂದರೆ 1 ವರ್ಷದ ಬಳಿಕ ಆ ಒಂದು ಗಾಡಿನ ಮಾರಬೇಕಾದ್ರೆ ಕಟ್ಟದಂತಹ ಸಾಲವನ್ನು ನಾವು ಭರಿಸಿದ್ರೂ ಸಹ ಬಂದಂತಹ ಮಾರಿದಂತಹ ಬೆಲೆ ಏನಿದೆ ಅದು ಖರೀದಿ ಮಾಡಿದಂಥ ಬೆಲೆಗಿಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನುವಂಥ ವಿಚಾರ. ಎರಡನೇದು ನಮ್ಮ ಏಳಿಗೆಗಾಗಿ ಮಾಡುವಂಥ ಸಾಲ. ನಮ್ಮ ಏಳಿಗೆಗಾಗಿ ಮಾಡುವಂಥ ಸಾಲ ಯಾವುದು ಅಂತಂದರೆ ಗೃಹ ಸಾಲ ಅಥವಾ ವಿದ್ಯೆಗೆ ಮಾಡುವಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಾಲ. ಇದರಿಂದ ಏನು ಲಾಭ ಅಂತಂದರೆ, ಗೃಹ ಸಾಲವನ್ನು ಮಾಡಬೇಕಾದ್ರೆ ಇದು ಅಪ್ರಿಷಿಯೇಟಿಂಗ್ ಅಸೆಟ್ ಆಗಿರುತ್ತೆ. ಅಂದರೆ ಮನೆಯ ಬೇಡಿಕೆ ದೈನಂದಿನವಾಗಿ ಅದು ಏರಿಕೆ ಆಗ್ತಾನೆ ಇರುತ್ತೆ. ಹಾಗೆ ಕಾಲಕ್ರಮೇಣ ಆ ಒಂದು ಮನೆಗಿಂತ ಆ ಮನೆ ಕೆಳಗಿರುವಂಥ ನೆಲಕ್ಕೆ ಒಂದು ಮೌಲ್ಯ ಹೆಚ್ಚಾಗಿರುತ್ತೆ ಅನ್ನೋಂಥ ವಿಚಾರ. ಅದರಿಂದ ಇದು ಪ್ರಾಪರ್ಟಿ ರೈಸ್ ಆಗುತ್ತೆ ರಿಯಲ್ ಎಸ್ಟೇಟಲ್ಲಿ ಅನ್ನೋದ್ರಿಂದ ಈ ಒಂದು ಏಳಿಗೆಗೆ ಸಂಬಂಧಪಟ್ಟಂಥ ಒಂದು ಸಾಲ ಇದಾಗಿದೆ. ಹಣಕಾಸು ಪ್ರಗತಿ ಹೊಂದುತ್ತೆ ಅನ್ನೋಂಥ ವಿಚಾರ. ಎರಡನೇದು ಶಿಕ್ಷಣ. ಯಾಕೆ ಅಂದರೆ ಶಿಕ್ಷಣಕ್ಕೆ ಹೆಚ್ಚಾಗಿ ನಾವು ಸಾಲ ಮಾಡಿ ಶಿಕ್ಷಣವನ್ನು ಪಡೆದುಕೊಂಡಿವಿ ಅಂದರೆ ಆ ಒಂದು ಶಿಕ್ಷಣಕ್ಕೆ ಅನುಗುಣವಾದಂತಹ ಉದ್ಯೋಗ ದೊರಕಿದಾಗ ಆ ಒಂದು ಉದ್ಯೋಗಕ್ಕೆ ಬೇಡಿಕೆ ಹೆಚ್ಚಾಗಿದ್ದಲ್ಲಿ, ಆ ಒಂದು ಬೇಡಿಕೆನ ಈ ಶಿಕ್ಷಣ ಪೂರೈಕೆ ಮಾಡಿದ್ದಲ್ಲಿ ಬರುವಂತಹ ಸಂಬಳ ಒಂದು ಏನಿದೆ ಅದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ವೃದ್ಧಿಸ್ತಾ ಹೋಗುತ್ತೆ ಅನ್ನೋಂಥ ವಿಚಾರ. ಸಂಬಳ ಹೆಚ್ಚಾಗಿ ಹೋದಂಗೂ ನಮಗೆ ಆ ಒಂದು ಶಿಕ್ಷಣ ಫಲಪ್ರದಾಯಕವಾಗಿರುತ್ತೆ. ಹಾಗೆ ಶಿಕ್ಷಣದ ಸಾಲವನ್ನು ಸಹ ಬೇಗ ತೀರಿಸುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಅನ್ನೋಂಥ ವಿಚಾರ. ಈ ಎಲ್ಲ ವಿಷಯಗಳಲ್ಲೂ ಮಾತಾಡೋಕ್ಕೂ ಮುಂಚೆ ನಾವು ಇನ್ನೂ ಆಳವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ, ಸಾಲ ಮಾಡೋಕ್ಕೂ ಮುಂಚೆ ನಾವು ಮೊದಲು ಸೇವಿಂಗ್ಸನ್ನ ನಾವು ಜಾಸ್ತಿ ಗಮನ ಹರಿಸಬೇಕು ಅನ್ನೋಂಥ ವಿಚಾರ. ನಮ್ಮ ಬಳಿ ಸೇವಿಂಗ್ಸ್ ಎಷ್ಟಿದೆ ಅಥವಾ ನಾವು ಯಾವ್ಯಾವ ಇದರಲ್ಲಿ ಹೂಡಿಕೆ ಮಾಡಿದ್ದೀವಿ ಹಣಕಾಸಿನ ಯಂತ್ರದಲ್ಲಿ ಅನ್ನೋಂಥ ವಿಚಾರ, ಇದನ್ನೆಲ್ಲ ನಾವು ಪರಿಗಣನೆಗೆ ತೊಗೊಂಡ್ಬಿಟ್ಟು ಸಾಲದ ಮೊರೆ ಹೋಗೋದು ಅವಶ್ಯಕ ಅನ್ನೋಂಥ ವಿಚಾರ. ಯಾಕೆಂದರೆ ನಮಗೆ ಎಮರ್ಜೆನ್ಸಿ ಅಂತ ಒಂದು ರೀತಿ ಅತಂತ್ರ ಸ್ಥಿತಿಗಳು ಬಂದಾಗ ಅಥವಾ ಹಣಕಾಸಿನಲ್ಲಿ ಇಕ್ಕಟ್ಟಾದಾಗ ಸಾಲದ ಬಡ್ಡಿಯನ್ನು ಕಟ್ಟಲಿಕ್ಕೆ ಆಗದೇ ಇದ್ದಾಗ ಸೇವಿಂಗ್ಸಿನ ಮೂಲಕ ಮಾಡಿದಂಥ ಹಣವನ್ನು ತಗೊಂಡು ಸಾಲದ ಬಡ್ಡಿಗೆ ಅದನ್ನು ವರ್ಗಾವಣೆ ಮಾಡೋದರಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಕೋನದಿಂದ ಸೇವಿಂಗ್ಸ್ ಬಹಳ ಮುಖ್ಯವಾಗಿರುತ್ತೆ ಅಂತ ವಿಚಾರ. ಈಗ ಸಾಲವನ್ನು ಮಾಡೋಕ್ಕೂ ಮುಂಚೆ ನಾವು ನೋಡಬೇಕಾದಂಥ ಒಂದು ಅಂಶ ಏನು ಅಂದರೆ, ಎಲ್ಲ ದೇಶಗಳಲ್ಲೂ ಇರುವಂತಹ ಸೆಂಟ್ರಲ್ ಬ್ಯಾಂಕ್ಸ್ ತಮ್ಮದೇ ಆದಂತಹ ಒಂದು ಬಡ್ಡಿ ದರವನ್ನು ನಿರ್ಣಯಿಸುತ್ತೆ. ಇದನ್ನು ನಾವು ಇಂಟ್ರೆಸ್ಟ್ ರೇಟ್ಸ್ ಅಂತ ಕರಿತೀವಿ. ಈ ಬಡ್ಡಿ ದರ ಕಾನ್ಸ್ಟೆಂಟ್ ಆಗಿರಲ್ಲ. ಅಂದರೆ ಅದು ನಿಖರವಾಗಿ ಇಷ್ಟು ತಿಂಗಳಿಗೆ ಇಷ್ಟೇ ಅನ್ನುವಂಥದ್ದನ್ನು ಹೇಳುವಂಥ ಒಂದು ದರವಾಗಿರೋದಿಲ್ಲ. ಅದರಲ್ಲಿ ಏರಿಳಿಕೆಗಳು ಆಗ್ತಾ ಇರುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಎಂದೇ ಕರೆಸಿಕೊಳ್ಳುವಂತಹ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾನಿಟರಿ ಪಾಲಿಸಿ ಕಮಿಟಿ MPC ಮೀಟಿಂಗ್ನ ಮಾಡುತ್ತೆ. ಈ ಮೀಟಿಂಗ್ನಲ್ಲಿ ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್ ಅಂತ ಇರುವಂತಹ ನಮ್ಮ ಬ್ಯಾಂಕಿಗೆ ನಾವು ಕೊಡಬೇಕಾದಂಥ ಬಡ್ಡಿ, ಬ್ಯಾಂಕ್ ನಮಗೆ ಕೊಡುವಂತಹ ಬಡ್ಡಿ, ಈ ರೀತಿ ಹಲವು ರೀತಿಯಾದಂಥ ವಿಚಾರಗಳನ್ನು ಅದರಲ್ಲಿ ಇರುತ್ತೆ. ಬ್ಯಾಂಕ್ ನಮಗೆ ಹೇಗೆ ಬಡ್ಡಿ ಕೊಡುತ್ತೆ ಅಂದರೆ, ಅದು ಆ ಒಂದು ಯಾವ ಹಣಕಾಸಿನ ಯಂತ್ರವನ್ನು ನಾವು ತೊಗೊತೀವೋ ಆ ಹಣಕಾಸಿನ ಯಂತ್ರದಲ್ಲಿ ಆಗುವಂತಹ ಬಡ್ಡಿ ದರದಲ್ಲಿ ಏರುಪೇರನ್ನು ಬ್ಯಾಂಕ್ ನಮಗೆ ನೀಡುತ್ತೆ ಅನ್ನೋಂಥ ವಿಚಾರ ಮಾಹಿತಿ.
ಅದೇ ರೀತಿ ಬ್ಯಾಂಕಿಗೂ ಸಹ ರಿಸರ್ವ್ ಬ್ಯಾಂಕ್ ಸಾಲವನ್ನು ನೀಡುತ್ತೆ. ಆ ಸಾಲವನ್ನು ಬ್ಯಾಂಕ್ ಮತ್ತೆ ಬಡ್ಡಿಯನ್ನು ಮತ್ತೆ ರಿಸರ್ವ್ ಬ್ಯಾಂಕಿಗೆ ಕೊಡಬೇಕಾಗತ್ತೆ ಪಡೆದಂಥ ಸಾಲಕ್ಕೆ. ಇದಕ್ಕೆ ನಾವು ರಿಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ಹೇಳ್ತೀವಿ. ಈ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ನ ಹೊರತುಪಡಿಸಿ ಫಿಕ್ಸೆಡ್ ಡೆಪಾಸಿಟಿಗೆ ಬರುವಂತಹ ಬಡ್ಡಿ ದರ, ಕೊಡುವಂತಹ ಸಾಲಕ್ಕೆ ಇರುವಂಥ ಬಡ್ಡಿ ದರದಲ್ಲೂ ಸಹ ಏರಿಕೆ ಆಗುತ್ತೆ. ಪ್ರತಿ ಬ್ಯಾಂಕಿಗೆ ತನ್ನದೇ ಆದಂಥ ಬಡ್ಡಿ ದರ ಇರುತ್ತೆ. ಕೆಲವು ಬ್ಯಾಂಕು ಗೃಹ ಸಾಲದ ಮೇಲೆ ಹೆಚ್ಚಿನ ಬಡ್ಡಿ ದರ ಹಾಕಿದರೆ, ಇನ್ನು ಕೆಲವು ಬ್ಯಾಂಕು ಅಂದರೆ ಹೌಸಿಂಗ್ ಫೈನಾನ್ಸ್ ಬ್ಯಾಂಕ್ಗಳಿರೋದು ಗೃಹ ಸಾಲದ ಮೇಲೆ ಕಡಿಮೆ ಸಾಲ ಹಾಕಿರುತ್ತೆ. ಅದೇ ರೀತಿ ಬಂಗಾರಕ್ಕೆ ಸಂಬಂಧಪಟ್ಟಂತೆ ಸಹ ಬಡ್ಡಿ ದರದಲ್ಲಿ ಏರಿಳಿತಗಳಿರುತ್ತೆ. ಯಾವಾಗೆಲ್ಲ ಬಡ್ಡಿ ದರ ಇಳಿಯುತ್ತೋ ಆಗ ಹೆಚ್ಚಿನ ಪ್ರಮಾಣದಲ್ಲಿ EMIಯನ್ನು ಭರಿಸ್ತಾ ಹೋದಂಗೂ ನಮ್ಮ ಲೋನಿನ ಟೆನ್ಯೂರ್ ಏನಿದೆ, ಸಾಲದ ಅವಧಿ ಏನಿದೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ. ಈ EMIನ ಹೇಗೆ ಕಟ್ಟೋದು? ಸಾಲ ಮಾಡಬೇಕಾದ್ರೆ ನಾವು ಬಡ್ಡಿನ ಕಟ್ತಾ ಹೋಗ್ತೀವಿ ಪ್ರತಿ ತಿಂಗಳಿಗೂ. 3 ತಿಂಗಳಿಗೆ ಒಮ್ಮೆ ಈ ಬಡ್ಡಿ ದರ ಒಮ್ಮೆ ಕುಸಿಯಿತು ಅಂತ ಅಂದಾಗ ನಮ್ಮ ಬಳಿ ಇರುವಂತಹ ಉಳಿತಾಯಗಳೇನಿದೆಯೋ ಅಥವಾ ಹೂಡಿಕೆ ಹಣ ಏನಿದೆಯೋ ಆ ಹಣವನ್ನು ಹೊರಗೆ ತೆಗೆದು ನಾವು ಕಟ್ಟುವಂಥ ಕಂತಿನ ಒಂದು ಹಣ ಏನಿದೆ, ಆ ಒಂದು ಕಂತಲ್ಲಿ ಕಟ್ಟುವಂಥ ಬಡ್ಡಿಯ ಹಣ ಎಷ್ಟಿದೆಯೋ EMI, ಆ ಒಂದು ಹಣವನ್ನು ಹೆಚ್ಚಾಗಿ ನಾವು ಆ ಒಂದು ಸಮಯದಲ್ಲಿ ಹಾಕ್ಬೋದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಬಡ್ಡಿ ದರ ಇಳಿಕೆ ಆಗಬೇಕಾದ್ರೆ ಬಂಗಾರದ ಬೆಲೆ ಏರುತ್ತೆ. ಆ ಒಂದು ಸಮಯದಲ್ಲಿ ನಿಮ್ಮ ಬಳಿ ಬಂಗಾರ ಇತ್ತು, ಕೂಡಿಟ್ಟಿದ್ರಿ ಅಂದರೆ ಅದನ್ನು ನೀವು ಡಿಜಿಟಲ್ ಆಗಿ ಕೂಡ ಬಂಗಾರನ ನೀವು ಪಡ್ಕೊಂಡಿರ್ಬೋದು, ಅಥವಾ ನೀವು ಫಿಸಿಕಲ್ ಗೋಲ್ಡನ್ನು ಸಹ ನೀವು ಇಟ್ಕೊಂಡಿರ್ಬೋದು. ಆ ಬಂಗಾರವನ್ನು ನೀವು ತಕ್ಷಣವೇ ಅದನ್ನು ನೀವು ಮಾರಿ ಬಂದಂಥ ಒಂದು ಹಣ ಏನಿದೆ ಆ ಹಣವನ್ನು ನೀವು EMI ಕಟ್ಟೋದಕ್ಕೆ ಉಪಯೋಗಿಸ್ಕೊಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು EMI ಕಟ್ತಾ ಹೋಗ್ತೀರಾ. ನಿಮ್ಮ ಸಾಲದ ಅವಧಿ ಏನಿದೆ ಅದು ಕಮ್ಮಿ ಆಗುತ್ತೆ. ಕಟ್ಟುವಂಥ ಸಾಲದ ಬಡ್ಡಿಯೂ ಸಹ ಗಣನೀಯವಾಗಿ ಹಂತವಾಗಿ ನೀವು ಈ ರೀತಿ ಮಾಡ್ತಾ ಹೋದಂದು ಇಳಿಕೆಯನ್ನು ಕಾಣುತ್ತೆ. ಸೊ ಇಂಟ್ರೆಸ್ಟ್ ದರ ಕುಸಿದಾಗ ಸಾಮಾನ್ಯವಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಬಂಗಾರದ ಒಂದು ಏನಿದೆ ಬಂಗಾರವನ್ನು ಮಾರಿ ನೀವು ಅದನ್ನು ಇದು ಮಾಡ್ಬೋದು. ಅದೇ ರೀತಿ ಇಂಟ್ರೆಸ್ಟ್ ದರ ಏರಿದಾಗ ನಿಮ್ಮ ಹೂಡಿಕೆಯಲ್ಲಿ ಅಥವಾ ಸೇವಿಂಗ್ಸಲ್ಲಿ ಸ್ವಲ್ಪ ಪ್ರಮಾಣವನ್ನು ಬಂಗಾರಕ್ಕೆ ಹೂಡಿಕೆ ಮಾಡ್ಕೊತ ಹೋಗ್ಬೋದು. ಈ ರೀತಿ ಒಂದು ಟೆಕ್ನಿಕ್ ಫಾಲೋ ಮಾಡೋದ್ರಿಂದ ನಿಮ್ಮ ಒಂದು ಸಾಲದ ಅವಧಿ ಏನಿದೆ ಅದನ್ನು ಬೇಗನೆ ನೀವು ಕ್ಲಿಯರ್ ಮಾಡ್ಬೋದು ಅನ್ನೋಂಥ ವಿಷಯ. ಹಾಗೆ ಕ್ರೆಡಿಟ್ ರೇಟಿಂಗ್ ಅಂತ ಇದೆ. ಈ ಕ್ರೆಡಿಟ್ ರೇಟಿಂಗ್ ಬಹಳ ಮುಖ್ಯ. ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅದಕ್ಕೆ ಅನ್ವಯ ಬ್ಯಾಂಕ್ಗಳು ಸಾಲವನ್ನು ನೀಡುತ್ತೆ. ನೀವು ಸಾಲವನ್ನು ಮಾಡಿ ಅದನ್ನು ನೀವು ಪೂರ್ಣವಾಗಿ ಕಟ್ಟದೇ ಇದ್ದಲ್ಲಿ ಅಥವಾ ಬಡ್ಡಿ ಕಟ್ಟದೇ ಹೋದಲ್ಲಿ ನಿಮ್ಮ ಕ್ರೆಡಿಟ್ ರೇಟಿಂಗಿಗೆ ಅದು ಎಫೆಕ್ಟ್ ಆಗುತ್ತೆ. ಆಗ ಹೊಸದಾಗಿ ನೀವು ಸಾಲವನ್ನು ಪಡೆಯೋದು ಕಷ್ಟ ಆಗುತ್ತೆ ಅನ್ನೋಂಥ ವಿಚಾರ. ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಸಾಲವನ್ನು ಮಾಡಬೇಕಾದ್ರೆ ಯಾವ ಒಂದು ಸಾಲದ ಬಡ್ಡಿ ದರ ಜಾಸ್ತಿ ಇದೆಯೋ ಅದನ್ನು ನೀವು ಅತ್ಯಂತ ಬೇಗವಾಗಿ ಆ ಬಡ್ಡಿಯನ್ನು ಕಟ್ಕೊಂಡು ಅದರಿಂದ ವಿಮುಕ್ತಿ ಹೊಂದೋದು ಬಹಳ ಮುಖ್ಯವಾದಂಥ ವಿಷಯ. ನೀವು ಒಂದಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿದ್ದಲ್ಲಿ ನಿಮ್ಮ ಬಡ್ಡಿ ದರಕ್ಕೆ ಅನ್ವಯವಾಗಿ ಯಾವುದರಲ್ಲಿ ಬಡ್ಡಿ ದರ ಜಾಸ್ತಿ ಇದೆಯೋ ಅದು ಬೇಗನೆ ನೀವು ಅದನ್ನು ಕಟ್ತಾ ಹೋದಷ್ಟು ನಿಮಗೆ ಅದು ಒಳ್ಳೆಯದಾಗತ್ತೆ ಅನ್ನೋಂಥ ವಿಷಯ. ಇನ್ನೂ ಕೆಲವು ಬಾರಿ ಏನಾಗುತ್ತೆ, ಬಡ್ಡಿ ದರ ಕಮ್ಮಿ ಆಗಿದ್ದಾಗ ನಿಮಗೆ ಸಾಧಾರಣವಾಗಿ ಈ ಷೇರು ಮಾರ್ಕೆಟ್ನಲ್ಲಿ ಗಣನೀಯವಾಗಿ ಅದು ಏರಿಕೆಯನ್ನು ಕಾಣುತ್ತೆ ಅನ್ನೋಂಥ ವಿಚಾರ. ಹೇಗೆ ಅಂತಂದರೆ, ತಾತ್ಕಾಲಿಕವಾಗಿ ಬಡ್ಡಿ ದರ ಇಳಿದಾಗ ಷೇರಿನ ಬೆಲೆ ಏನಿದೆ ಅದು ಕುಸಿಯುತ್ತೆ. ಷೇರಿನ ಮಾರುಕಟ್ಟೆಯಲ್ಲಿ ಆ ಬೆಲೆ ಕುಸಿಯುತ್ತೆ ಅಂತ ಹೇಗೆ ಹೇಳ್ತೀವಿ ಅಂತಂದರೆ, ಒಂದು ಸಮಯದವರೆಗೆ ಏನಾಗುತ್ತೆ ಅಂದರೆ ಅದೊಂದು ಅತಂತ್ರತೆ ಇರೋದರಿಂದ ಶೇರ್ ಮಾರ್ಕೆಟ್ ಕುಸಿತಕ್ಕೆ ಒಳಗಾಗುತ್ತೆ. ನೀವು ಷೇರು ಮಾರುಕಟ್ಟೆ ಹೂಡಿಕೆದಾರರಾಗಿದ್ದರೆ ಕ್ರಮೇಣವಾಗಿ ಆ ಒಂದು ಬಡ್ಡಿ ದರ ಇಳಿದಿದ್ದ ಸಮಯದಲ್ಲಿ ನೀವು ಸ್ವಲ್ಪ ಷೇರುಗಳಲ್ಲಿ ಹಾಕ್ಕೊತ ಹೋಗ್ಬೋದು. ಅದು ಒಂದು 6ರಿಂದ 1 ವರ್ಷದ ಅವಧಿಯಲ್ಲಿ ಅದು ತುಂಬ ಹೆಚ್ಚಾಗಿ ನಿಮಗೆ ಲಾಭವನ್ನು ಕೊಡುತ್ತೆ ಅನ್ನೋಂಥ ವಿಷಯ. ಇದನ್ನು ಹೇಗೆ ನಾವು ಪರಿಗಣನೆಗೆ ತಗೊಬೋದು ಅಂದರೆ, ಕಳೆದ ಕೋವಿಡ್ ಸಮಯದಲ್ಲಿ, ಪ್ಯಾಂಡಮಿಕ್ ಸಮಯದಲ್ಲಿ ಬಡ್ಡಿ ದರವನ್ನು ಇಳಿಸಲಾಗಿತ್ತು. ಬಡ್ಡಿ ದರ ಇಳಿಸಿದಾಗ ಏನಾಯಿತು ಅಂತಂದರೆ, ಬಹುತೇಕ ಮಂದಿಗೆ ಹೆಚ್ಚಿನ ಲಾಭ ಅಥವಾ ಆದಾಯವನ್ನು ಗಳಿಸೋದು ಕಷ್ಟ ಆಯಿತು. ಈ ಒಂದು ಬಡ್ಡಿ ದರದ ಮೂಲಕ ನೀವು ಆದಾಯವನ್ನು ಗಳಿಸೋದು ಕಷ್ಟ ಆಯಿತು. ಆಗ ಏನು ಮಾಡಿದ್ರು ಜನರು ಅಂದರೆ, ಈ ಷೇರು ಮಾರ್ಕೆಟ್ನ ಮೊರೆ ಹೋದರು. ಆ ಒಂದು ಸಮಯದಲ್ಲಿ ಷೇರುಗಳು ಕುಸಿತಕ್ಕೆ ಒಳಗಾಯಿತು. ಷೇರುಗಳು ಕುಸಿತಕ್ಕೆ ಒಳಗಾದ ನಂತರ ಯಾರೆಲ್ಲ ಆ ಟೈಮಲ್ಲಿ ಖರೀದಿ ಮಾಡಿದ್ರು ಅವರೆಲ್ಲ ಈಗ ಹೆಚ್ಚು ಲಾಭದಾಯಕವಾಗಿ ತಮ್ಮ ಒಂದು ಪೋರ್ಟ್ಫೋಲಿಯೋನ ನೋಡ್ತಾ ಇದ್ದಾರೆ ಅನ್ನೋಂಥ ವಿಷಯ. ಹಾಗೆ ಬಂಗಾರರು ಸಹ ಈ ಒಂದು ಬಡ್ಡಿ ದರ ಇಳಿಕೆಯಲ್ಲಿ ಏರಿಕೆ ಆಗುತ್ತೆ. ಇದರ ಒಂದು ಅನ್ವಯದಡಿ ನೀವು ಸಾಲವನ್ನು ನೀವು ಬೇಗ ಕಟ್ಕೊಂಡು ಹೆಚ್ಚಿನ
ಸಮಯ ತಗೊಳ್ದೇನೆ ಕಡಿಮೆ ಅವಧಿಯಲ್ಲಿ ನೀವು ಸಾಲದಿಂದ ವಿಮುಕ್ತಿ ಹೊಂದಬಹುದು ಅನ್ನೋಂಥ ವಿಚಾರ. ಇದು ಸಾಲದ ಕುರಿತಾದ ಕೆಲವು ಮಾಹಿತಿ. ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಷಯನ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.